ಇನ್ನು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಡೀತಾ ಇದೆ ಹಾಗಾದ್ರೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಈಗ ಬೈ ಎಲೆಕ್ಷನ್ ಕಾವೇರಿ ಇರೋ ಹೊತ್ತಲ್ಲೇ ಮತ್ತೆ ದೆಹಲಿಯತ್ತ ಡಿ ಕೆ ಶಿವಕುಮಾರ್ ಪಯಣ ಬೆಳೆಸಿದ್ದಾರೆ. ಅಧಿವೇಶನ ಅಂತಿಮ ಹಂತ ತಲುಪಿದ ಬೆನ್ನಲ್ಲೇ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ ಡಿ ಕೆ ಶಿವಕುಮಾರ್. ನೋಡಿ, ಒಂದು ಕಡೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಇದೆ. ಆ ನಿಟ್ಟಿನಲ್ಲಿ ಎರಡೂ ಕಡೆ ಏನು ಕಾದಾಟ ಅಥವಾ ಕಿತ್ತಾಟ ಇತ್ತಲ್ಲ, ಅದನ್ನೆಲ್ಲ ಬಗೆಹರಿಸಿದ್ರು ಸಿಎಂ ಡಿ ಸಿ ಎಂ ಇಬ್ರು ಸೇರಿ. ಈಗ ಮತ್ತೊಂದು ಕಡೆ ಅಧಿವೇಶನ ಅಂತಿಮ ಹಂತ ತಲುಪಿದೆ. ಈ ಸಂದರ್ಭದಲ್ಲಿ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ಬೆಂಗಳೂರಿಂದ ದೆಹಲಿಯತ್ತ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಗೊತ್ತಾಗ್ತಾ ಇದೆ. ಅಧಿಕಾರ ಹಂಚಿಕೆ ವಿಚಾರ ಗಮನ ಸೆಳೆಯೋದಕ್ಕೆ ಹೊರಟ್ರ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಇದೆಲ್ಲದರ ನಡುವೆ. ಬಟ್ ಡಿ ಕೆ ಶಿವಕುಮಾರ್ ಅವರ ಹಠ ಇದೆಯಲ್ಲ, ಅಥವಾ ಇದೇ ಅವಧಿಯಲ್ಲಿನೇ ಸಿಎಂ ಗಾದಿಗೆ ಏರ್ಬೇಕು ಅನ್ನೋ ಒಂದು ಛಲ ಇದೆಯಲ್ಲ, ಸೊ ಅದನ್ನ ಮಾತ್ರ ಅವ್ರು ಬಿಟ್ಕೊಡ್ತಾ ಇಲ್ಲ. ನಿರಂತರವಾಗಿ ಆ ನಿಟ್ಟಿನಲ್ಲಿ ಪ್ರಯೋಗ ಅಥವಾ ಪ್ರಯತ್ನ ನಡೀತಾನೆ ಇದೆ. ನೋಡಿ, ಈಗ ಅಧಿಕಾರ ಹಂಚಿಕೆ ವಿಚಾರ ಗಮನ ಸೆಳೆಯೋದಕ್ಕೆ ಹೊರಟ್ರ ಗೊತ್ತಿಲ್ಲ, ಅಥವಾ ಪರ್ಸನಲ್ ಕೆಲಸಕ್ಕೆ ಏನಾದ್ರೂ ಹೋಗಿದಾರಾ ಗೊತ್ತಿಲ್ಲ. ಬಜೆಟ್ ಅಧಿವೇಶನ ನಂತರ ರಾಜ್ಯ ರಾಜಕೀಯದಲ್ಲಾಗುತ್ತಾಗಾದ್ರೆ ಬದಲಾವಣೆ.